ಹಾಯ್, ಹಲೋ, ನಮಸ್ತೆ, ಶುಭೋದಯ ಸ್ನೇಹಿತರೆ. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಾನು ನೋಡಿ ಇವತ್ತು ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ. ನಾನು ಸಾಮಾನ್ಯ ರಾಗಿಯನ್ನು ನಮ್ಮ ಮನೆಯಲ್ಲಿ ಉಪಯೋಗಿಸಲ್ಲ, ನಮ್ಮಲ್ಲಿ ಯಾರೂ ತಿನ್ನೋದಿಲ್ಲ. ಸೊ ಆದ್ದರಿಂದ ನಾನು ನಿನ್ನೆ ವಾಕಿಂಗಿಂದ ಬರ್ತಾ ನಮ್ಮ ಮೋಹನನ ಸುಜಾತ ಸೂಪರ್ ಸ್ಟೋರ್ನಲ್ಲಿ ರಾಗಿ ಹಿಟ್ಟನ್ನ 1 kg ತಂದೆ. ಇವತ್ತು ರಾಗಿ ರೊಟ್ಟಿ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿಕೊಂಡೇ ತಂದೆ. ಅದಕ್ಕೆ ನಾನು ಮೊದಲಿಗೆ ಜರಡಿ ಇಟ್ಕೊಂಡಿದ್ದೀನಿ. ನಾನು ಏನೇ ತಂದರೂ ಒಂದ್ಸರಿ ಒಂದು ರೀತಿ ರುಬ್ಕೊತೀನಿ. ಈ ಗ್ಲಾಸ್ನಲ್ಲಿ 3 ಗ್ಲಾಸಷ್ಟು ಹಿಟ್ಟನ್ನು ಜರಡಿ ಇಟ್ಕೊಂಡಿದ್ದೀನಿ. ಮತ್ತು 2 ಸ್ಪೂನ್ ಸೋಂಪು, 2 ಸ್ಪೂನ್ ಜೀರಿಗೆ, ಕಡಲೆಕಾಯಿ ಬೀಜನ ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ. 1 ದಪ್ಪ ಗೆಂಡೆ ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಖಾರಕ್ಕೆ ಸ್ವಲ್ಪ ಹೆಚ್ಚಾಗಿ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ನೀವು ಅನುಗುಣವಾಗಿ ತೊಗೊಳ್ಳಿ. ಇಲ್ಲಿ ಬೀಟ್ರೂಟ್ ಸ್ವಲ್ಪ ತುರ್ಕೊಂಡಿದ್ದೀನಿ, ಕ್ಯಾರೆಟ್, ಕರಿಬೇವು ಹೆಚ್ಚಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನು ತಣ್ಣೀರಲ್ಲೇ ಕಲಿಸ್ಕೊತೀನಿ. ಬಿಸಿನೀರೇನು ನಾನು ಇದಕ್ಕೆ ಹಾಕೋಲ್ಲ. ಎಲ್ಲ ಮಿಕ್ಸ್ ಮಾಡಿ ರುಚಿಗೆ ಉಪ್ಪು ಹಾಕಿ ತಣ್ಣೀರಲ್ಲಿ ಕಲಿಸ್ಕೊಂಡು ನಂತರ ನಿಮಗೆ ಶೇರ್ ಮಾಡ್ತೀನಿ. ಸ್ನೇಹಿತರೆ ನೋಡಿ, ನಾನು ಒಂದು ಒದ್ದೆ ಬಟ್ಟೆಯನ್ನು ಮುಚ್ಕೊಂಡಿದ್ದೀನಿ. ಈ ರೀತಿಯಾಗಿ ತೆಳ್ಳಗೆ ಸ್ವಲ್ಪ ನಾನು ಕಲಿಸ್ಕೊಂಡಿದ್ದೀನಿ ಹಿಟ್ಟನ್ನ. ಈ ಹದದಲ್ಲಿ ಕಲಿಸ್ಕೊಂಡ್ರೆ ನಿಮಗೆ ಮೃದುವಾಗಿ ಬರುತ್ತೆ. ಮತ್ತು ಎಣ್ಣೆ ತೊಗೊಂಡಿದ್ದೀನಿ, ನೀರು ತೊಗೊಂಡಿದ್ದೀನಿ. ಈಗ ನಾನು ಯಾವ ರೀತಿ ತಟ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ ನೋಡಿ, ನಾನು ಹೋಳಿಗೆ ಶೀಟ್ ತೊಗೊಂಡಿದ್ದೀನಿ. ಇದು ಯೂಸ್ ಆ್ಯಂಡ್ ಥ್ರೋ. ಇದೇನು ತೊಳೆದ್ಬಿಟ್ಟು ಇಟ್ಕೊಳ್ಳೋ ಅಂಥದ್ದಲ್ಲ. ಇದಕ್ಕೆ ಈಗ ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಎಣ್ಣೆಯನ್ನು ಫಸ್ಟ್ ಗ್ರೀಸ್ ಮಾಡ್ಕೊಂಬಿಡೋಣ. ಸ್ನೇಹಿತರೆ ನೋಡಿ, ಈ ರೀತಿ ಉಂಡೆಯನ್ನು ತೊಗೊಂಡಿದ್ದೀನಿ. ಇದಕ್ಕೆ ನೀರನ್ನು ಹಚ್ಕೊಂಡು ಪಕ್ಕದಲ್ಲೇ ನೀರು ಇಟ್ಕೊಂಡಿರಬೇಕು ಕೈಗೆ. ಈಗ ಇದನ್ನು ಹೀಗೆ ತಟ್ಕೋಬೇಕು. ನೀವು ಹೆಂಚು ಮೇಲೂ ಬೇಕಾದ್ರೂ ತಟ್ಕೋಬೋದು, ಅದು ಅವರಿಗೆ ಹೇಗೆ ಅನುಕೂಲ ಆಗುತ್ತೆ ಆ ರೀತಿ. ನಾನು ಈ ರೀತಿಯೇ ಮಾಡೋದು. ಮುಂಚೆ ನಮ್ಮ ತಾಯಿಯೆಲ್ಲ ಬಟ್ಟೆ ಮೇಲೆ ತಟ್ಟೋರು. ನಿಮಗೆಲ್ಲ ಗೊತ್ತು ಹಿಂದಿನ ಕಾಲದವರು ಯಾವ ರೀತಿ ಮಾಡ್ತಿದ್ರು ಅಂತ. ಈಗಾದರೆ ಎಲ್ಲ ಆಧುನಿಕವಾಗಿ ಎಲ್ಲ ಚೆನ್ನಾಗಿ ಮುಂದುವರೆದಿದೆ. ಬಟ್ ಆದರೂ ಹಿಂದ್ಲವ್ರ ಅಡುಗೆ ಈಗ ಎಷ್ಟೇ ಆಧುನಿಕವಾಗಿ ಮುಂದುವರೆದಿದ್ರು ಹಿಂದ್ಲವರ ಅಡುಗೆ ಈಗ ಬರೋದಿಲ್ಲ. ಆ ರುಚಿ ಆಗಲಿ, ಆ ಒಂದು ಇದಾಗಲಿ ಈಗ ಸಿಗೋಲ್ಲ ನಮಗೆ. ಅದು ಹಿಂದಿನವರ ತಲೆಗೆ ಹೊರಟೋಯ್ತು. ಹಿಂದಿನವರ ತಲೆಗೆ ಅದು ಹೊರಟೋಯ್ತು. ಈಗಿನವ್ರದ್ದೆಲ್ಲ ಮಾಡ್ರನ್. ನಿಮಗೆ ಗೊತ್ತಲ್ಲ, ನಿಮಗೆ ಎಷ್ಟು ಸಿಲು ಬೇಕು, ಎಷ್ಟು ಮಂದ ಬೇಕು, ಅದ್ರ ಮೇಲೆ ನೀವು ಹಿಟ್ಟನ್ನು ತಗೊಂಡು ನೀವು ಮಾಡ್ಕೊಳ್ಳಿ. ಸ್ನೇಹಿತರೆ ನೋಡಿ, ನಾನು ಚಪಾತಿ ಬೇಯಿಸುವಂಥ ತವ ಇಟ್ಕೊಂಡಿದ್ದೀನಿ. ಅದಕ್ಕೂ ಮೊದಲಿಗೆ ಸ್ವಲ್ಪ ಎಣ್ಣೆಯನ್ನು ಗ್ರೀಸ್ ಮಾಡ್ಕೊಂಬಿಡೋಣ. ಸ್ನೇಹಿತರೆ ನೋಡಿ, ಎಣ್ಣೆ ಗ್ರೀಸ್ ಮಾಡ್ಕೋತಾ ಇದ್ದೀನಿ. ತವ ಕಾದು ಬಂದಿದೆ. ನಾನು ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತಾಯಿದ್ರು ನಮ್ಮಮ್ಮ ಆ ರೀತಿ ಮಾಡಿದ್ದೀನಿ. ಇಲ್ಲಿ ಎಕ್ಸ್ಟ್ರಾ ನಾನು ಸೇರಿಸಿರೋದು ಸೋಂಪು ಮತ್ತು ಕಡಲೆಕಾಯಿ ಬೀಜ ಮಾತ್ರ. ಅದನ್ನೆಲ್ಲ ನಮ್ಮಮ್ಮ ಸೇರಿಸ್ತಾ ಇರಲಿಲ್ಲ. ಇನ್ನು ಬಾಕಿದೆಲ್ಲ ನಮ್ಮಮ್ಮ ಹಾಕಿರೋ ಒಂದು ಅಳತೆಯಲ್ಲೇ ಹಾಕ್ತಿದ್ದು. ಬಟ್ ಅಷ್ಟು ಬೇಗನೆ ಲೇಡೀಸ್ ಹೇಗೆ ಮಾಡ್ತಾರೋ ನಿಜಕ್ಕೂ ಒಂದು ಶ್ಲಾಘನೀಯ. ನಮ್ಗೆ ಅಷ್ಟು ಬೇಗ ಮಾಡೋಕ್ಕಾಗಲ್ಲಪ್ಪ. ಎಸ್ಪೆಷಲಿ ನನಗಂತೂ ಆಗೋದೇ ಇಲ್ಲ. ಬೇರೆಯವರು ಮಾಡ್ಬೋದೋ ಏನೋ, ನನ್ನ ಕೈಲಂತೂ ಆಗೋದೇ ಇಲ್ಲ. ನಾನು ತುಂಬ ಬಿಡುವಾಗಿರಬೇಕು ಈ ರೊಟ್ಟಿ ಮಾಡಬೇಕಾದ್ರೆ. ನನ್ನ ಕೈಲಂತೂ ಆ ಥರದಲ್ಲಿ ಆಗಲ್ಲ. ಇನ್ನು ದೋಸೆ, ಪೂರಿ, ಚಪಾತಿ ಅದನ್ನೆಲ್ಲ ಮಾಡಿಬಿಡ್ತೀನಿ. ಈ ಅನ್ನಗಳ ಐಟಮ್ ಅಂತೂ ಇನ್ನೂ ಬೇಗ ಮಾಡಿಬಿಡ್ತೀನಿ. ಚಿತ್ರಾನ್ನ, ಪುಳಿಯೋಗರೆ, ಹುಳಿ ಅನ್ನ ಎಲ್ಲನೂ. ಈ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ತುಂಬ ಅದ್ಭುತವಾಗಿರುತ್ತೆ. ನೀವು ಕೆಲವರು ಬೆಣ್ಣೆಯಲ್ಲಿ ಬೇಯಿಸ್ತಾರೆ, ನಾವು ಬೆಣ್ಣೆಯಲ್ಲಿ ಬೇಯಿಸಲ್ಲ. ನಾನು ಎಣ್ಣೆನೇ ಪರಿಶುದ್ಧವಾದ ಗಾಣದಿಂದ ತೆಗೆದ ಕ್ರಿಯಾ ಫುಡ್ಸ್ ರವರ ಕಡಲೆಕಾಯಿ ಎಣ್ಣೆಯನ್ನು ನಾನು ಹಾಕ್ತಾ ಇದ್ದೀನಿ. ಕಡಲೆಕಾಯಿ ಎಣ್ಣೆಯಲ್ಲಿ ರೊಟ್ಟಿ ಬೇಯಿಸಿದ್ರೆ ಘಮ ಜಾಸ್ತಿ. ನೋಡಿ ಸ್ನೇಹಿತರೆ, ಒಂದು ಕಡೆ ಬೇಯ್ತಾ ಬಂದಿದೆ. ಈಗ ತೆಗೆದು ಪಕ್ಕಕ್ಕೆ ತಿರುಗಿ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಮೃದುವಾಗಿದೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ, ತುಂಬ ಮೃದುವಾಗಿದೆ. ಇಲ್ಲಿಗೇನು ಎಣ್ಣೆ ಸವರೋದು ಬೇಡ, ಅಲ್ಲೇ ಹೆಂಚಿಗೆ ತವಕ್ಕೆ ಸವರಿದ್ವಲ್ಲ ಅದೇ ಆಗಿರುತ್ತೆ. ಒಂದು ಕಡೆ ನಾವು ಎಣ್ಣೆ ಹಾಕ್ಕೊಂಡ್ರೆ ಸಾಕು. ನೋಡಿ, ನೀವು ಒಮ್ಮೆ ನೋಡಿ ಎಷ್ಟು ಚೆನ್ನಾಗಿದೆ. ಮಾಡ್ಕೊಳ್ಳಿ, ತಿನ್ನಿ, ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಮರೆಯದೆ. ಸ್ನೇಹಿತರೆ, ಹಿಂದೆ ನಾವು ಈ ರೀತಿ ಬಟ್ಟೆ ಮೇಲೆ ತಟ್ಕೊತಾ ಇದ್ವಿ. ನಿಮಗೂ ಗೊತ್ತು, ಎಲ್ಲ ಮಾಡಿರ್ತೀರ. ಇಲ್ಲಿ ಎಣ್ಣೆ ಬಳಕೆ ಕಡಿಮೆ. ಯಾಕೆಂದರೆ ನಾವು ಈಗಿನ ಪೇಪರ್ಗಳು ತಗೊಂಡ್ರೆ ಎಣ್ಣೆ ಸವರ್ಕೋಬೇಕು ಅದಕ್ಕೆ. ಆದರೆ ಇಲ್ಲಿ ನೀರು ಬಳಕೆ ಜಾಸ್ತಿ, ಆರೋಗ್ಯ ಇರುತ್ತೆ, ಎಣ್ಣೆ ಬಳಕೆ
ಕಡಿಮೆ ಇರುತ್ತೆ. ನೀವು ಈ ರೀತಿ ಬೇಕಾದ್ರೂ ತಟ್ಕೋಬೋದು. ನೋಡಿ ತವ ಕಾದಿದೆ. ಇಲ್ಲಿ ತವಕ್ಕೇನು ನಾವು ಎಣ್ಣೆ ಸವರಬೇಕಾಗಿಲ್ಲ. ಈ ರೀತಿ ಹಾಕೊಂಬಿಟ್ರೆ ಆಯಿತು. ಈಗ ತಟ್ಕೊಂಬಿಟ್ರೆ ಬಟ್ಟೆಯಿಂದ ಬಿಟ್ಬಿಡತ್ತೆ. ಬಟ್ ಸ್ವಲ್ಪ ಇದು ಗೋಜ್ ಅನಿಸುತ್ತೆ. ಅಯ್ಯೋ ಬಟ್ಟೆ ಇದು ಮಾಡ್ಕೋಬೇಕು ಹಾಗೆ ಹೀಗೆ ಅಂತ ನೋಡಿ, ಆದರೆ ಬೇಗ ಬಂದ್ಬಿಡುತ್ತೆ ಹೀಗೆ. ಈಗ ಇಲ್ಲಿ ಮೇಲ್ಗಡೆ ನಾವು ಎಣ್ಣೆ ಸವರ್ಕೊಂಡ್ರೆ ಆಯಿತು. ಆದರೆ ನಾವು ಪೇಪರ್ಲಾದರೆ ಪೇಪರ್ಗೂ ಎಣ್ಣೆ ಹಾಕ್ಕೋಬೇಕು. ಇಲ್ಲಿ ಕಚ್ಕೊಂಡ್ಬಿಡುತ್ತೆ ಅನ್ನೋ ಭಯ. ಈಗ ಒಳ್ಳೆ ಕ್ವಾಲಿಟಿ ಪೇಪರ್ಗಳು ಬಂದಿದೆ ಅಂತ ಹೇಳ್ತಾರೆ, ಬಟ್ ನಾನು ಅದನ್ನಿನ್ನೂ ತರಿಸಿಲ್ಲ. ನಾನು ಇದನ್ನು ಆನ್ಲೈನ್ಲಿ ಬುಕ್ ಮಾಡಿದ್ದೆ ಯುಗಾದಿ ಹಬ್ಬದಲ್ಲಿ ಹೋಳಿಗೆ ಮಾಡೋಕ್ಕೆ ಅಂತಂತ. ಅದೇ ಸುಮಾರು 100 ಶೀಟ್ ಬಂದಿದ್ದಾವೆ. ಬಟ್ ಅದು ಯೂಸ್ ಅಂಡ್ ಥ್ರೋ, ಅದನ್ನೇನು ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ ಸ್ನೇಹಿತರೆ, ಬೆಂದು ಬೇಯುವಷ್ಟರಲ್ಲಿ ನಾನು ಬಟ್ಟೆಲಾದರೆ ಬೇಗ ತಟ್ಕೊಂಬಿಟ್ಟಿದ್ದೀನಿ. ಆಗಲೇ ಇನ್ನೊಂದು ನನಗೆ ಪೇಪರಲ್ಲಿ ಅಷ್ಟೊಂದು ಬೇಗ ತಟ್ಟಕ್ಕೆ ಬರೋಲ್ಲ. ಸ್ವಲ್ಪ ಆಧುನಿಕ ಅಡಿಗೆಗೆ ನಾನು ಹೊಂದ್ಕೋಬೇಕು ಸ್ವಲ್ಪ. ನೋಡಿದ್ರಲ್ಲ ಎಷ್ಟು ಮೃದುವಾಗಿ ಬಂದಿದೆ ನೋಡಿ ಸ್ನೇಹಿತರೆ. ನೋಡಿ ನಾನು ತಿಂಡಿ ತಿನ್ನೋ ಕೂತ್ಕೊಂಡಿದ್ದೀನಿ. ಎಷ್ಟು ಮೃದುವಾಗಿದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವ? ನಾನು ಮುರಿತಾ ಇದ್ದರೆ ನಿಮ್ಗೆ ಗೊತ್ತಾಗ್ತಾ ಇದೆ. ನಾನು ಬಿಸಿ ಬಿಸಿ ಹೆಸರು ಕಾಳು ಸಾರು ಮಾಡಿದ್ದೆ, ಅದನ್ನೇ ಹಾಕೋತಾ ಇದ್ದೀನಿ. ನೀವು ಚಟ್ನಿ ಗ್ರೇವಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿದೆ ಗೊತ್ತಾ? ನಾನು ತುಂಬ ದಿನ ಆಗಿತ್ತು ರೊಟ್ಟಿ ಮಾಡಿ. ಸಖತ್ತಾಗಿದೆ. ಚೆನ್ನಾಗಿ ಅಗಿದು ಜಿಗಿದು ತಿನ್ನಿ, ಯಾಕೆಂದರೆ ಜೀರ್ಣ ಆಗಲ್ಲ. ಇಲ್ಲ ಅಂದರೆ ರಾಗಿ ತಂದೀರಿಯಾ ಭಿಕ್ಷಕ್ಕೆ, ರಾಗಿ ತಂದೀರಿಯಾ ಯೋಗ್ಯರಾಗಿ ಭಾಗ್ಯರಾಗಿ ಭಾಗ್ಯವಂತರಾಗಿ ನೀವು ಅಂತ. ಸಖತ್ತಾಗಿದೆ. ನೀವು ಮಾಡಿ ತಿನ್ನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಂಪೂರ್ಣ ಪ್ರೋತ್ಸಾಹ ಬೆಂಬಲ ಕೊಡಬೇಕು ಅಂತ ಕೇಳ್ಕೊತೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಬರ್ತೀನಿ. ನಮಸ್ಕಾರಗಳು. ಜೈ ಗಣೇಶ.